ಅವ್ರು ಯಾರ ರಾಜಕಾರಣಿಗಳಿಗೆ ಏನ್ ಬೇಕಾದ್ರೂ ಗಲಾಟೆ ಮಾಡ್ಕೊಂಡು ಹಾಳು ಬಡ್ಕೊಂಡ್ಲಿ, ಆದ್ರೆ ಜನಕ್ಕೆ ಸೇತುವೆ ಸಿಗ್ತಾ ಇದೆ, ಜನ ಖುಷಿಯಾಗಿದ್ದಾರೆ. ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆಗೆ ಸಜ್ಜಾಗಿ ನಿಂತಿದೆ. ತಾಳಿರುವ ತೋರಣಗಳಿಂದ ಕಂಗೊಳಿಸ್ತಾ ಇದೆ. ಬ್ರಿಡ್ಜ್ ಕಣ್ಮನ ಸೆಳೀತಾ ಇದೆ. ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸೇನೋ ಆಗ್ತಾ ಇದೆ. ಆದರೆ ಸೇತುವೆಯ ಕ್ರೆಡಿಟ್ಗಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಎಂದಿನಂತೆ ಜಟಾಪಟಿ ಶುರುವಾಗಿದೆ. ನಾಳೆ ಸಿಗಂದೂರು ಕೇಬಲ್ ಬ್ರಿಡ್ಜ್ ಲೋಕಾರ್ಪಣೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕ್ರೆಡಿಟ್ ಜಟಾಪಟಿ ಶುರು. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸರ್ವಸನ್ನದ್ಧವಾಗಿ ನಿಂತಿದೆ. ಶರಾವತಿ ಹಿನ್ನೀರು ಭಾಗದ ಜನರ 6 ದಶಕಗಳ ಕನಸು ನನಸಾಗ್ತಿದೆ. ಈ ಸೇತುವೆಗಾಗಿ ಹೋರಾಟ ಮಾಡಿದವರು ಸಾಕಷ್ಟು ಮಂದಿ ಇದ್ದಾರೆ. 473 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರೋ 2.14 ಕಿಲೋಮೀಟರ್ ಉದ್ದದ ಬ್ರಿಡ್ಜ್ ಇದಾಗಿದೆ. ಕಳಸವಳ್ಳಿ ಅಂಬಾರಗೋಡ್ಲು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ. 6 ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದ್ದು ನಾಳೆ ಬ್ರಿಡ್ಜ್ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಂದ ಲೋಕಾರ್ಪಣೆಯಾಗ್ತಿದೆ. ಆದರೆ ಇದೇ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಈ ಸೇತುವೆ ನಮ್ಮ ಕಾಲದಲ್ಲಿ ಆಗಿದ್ದು, ನಮ್ಮ ನಾಯಕರಿಂದ ಆಗಿದ್ದು ಅಂತ ಟಾಕ್ ವಾರ್ ಮಾಡುತ್ತಿದ್ದಾರೆ. ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂತ ನಮ್ಮ ವಿಶೇಷವಾಗಿ ನಮ್ಮ ಅಂಬಾರಗೋಡ್ಲು ಮತ್ತೆ ಕಳಸವಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ. ಚಪ್ಪಲಿಯನ್ನ ಸವಿಸ್ಕೊಂಡು ಹೋರಾಟಗಳನ್ನ ಮಾಡಿದಂತ ಎಲ್ಲ ಹೋರಾಟಗಾರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಎರಡನೇದು ನಾನು ನೆನೆಸ್ಕೊಳ್ಬೇಕಾಗಿರೋದು ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬ್ರನ್ನ. ಇದು ಮಾಜಿ ಸಿಎಂ ಯಡಿಯೂರಪ್ಪ ಹೆಸರು ಇಡುವುದಕ್ಕೆ ಪರ ವಿರೋಧ ಅಭಿಪ್ರಾಯ ಕೇಳಿ ಬಂದಿವೆ. ಈ ಸೇತುವೆ ನಮ್ಮ ಕಾಲದಲ್ಲೇ ನಿರ್ಮಾಣ ಆಗಿತ್ತು, ನಮ್ಮ ಪಕ್ಷದ ಶ್ರಮ ಹೆಚ್ಚಿದೆ ಅಂತ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸುತ್ತಿದ್ದಾರೆ. ನಾವು ಸಹ ಟ್ಯಾಕ್ಸ್ ಕೊಟ್ಟಿದ್ದೀವಿ, ರೈತರು ಟ್ಯಾಕ್ಸ್ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಇದನ್ನು ಬಿಂಬಿಸ್ಕೊಳ್ಳುವಂತದ ಅವಶ್ಯಕತೆ ಇಲ್ಲ. ನೀವೇ ಮಾಡಿದ್ದು, ಇದನ್ನು ಖಂಡಿತ ಯಡಿಯೂರಪ್ಪನವ್ರು ಮಾಡಿದ್ದು. ಈ ಕೊಡುಗೆ ಯಡಿಯೂರಪ್ಪನವರಿಗೆ ಸೇರ್ಬೇಕು, ಅದ್ರಲ್ಲಿ 2 ಮಾತಿಲ್ಲ. ಅಪ್ಪವ್ರ ಹೆಸರೇ ಬಿಟ್ಟುಬಿಟ್ಟಾರೆ ಈ ನಡುವೆ. ನಮ್ಮಪ್ಪ ಮಾಡಿದಂತ ಹೇಳೋದೇ ಇಲ್ಲ, ನಾನೇ ಮಾಡಿದಂತ. ನಾನು ಅದಕ್ಕೆ ಹೇಳಿದೆ ಮೊನ್ನೆ, ಅಲ್ಲೊಂದು ಟೆಂಟ್ ಹಾಕಿಬಿಡಿ ಎದುರುಗಡೆ, ಅಣ್ಣ ತಮ್ಮ ಇಬ್ರು ಕುತ್ಕೊಂಡ್ಬಿಡ್ರಿ, ಹ್ಯಾಂಡ್ ಬಿಲ್ ಹಿಡ್ಕೊಂಡ್ಬಿಡ್ರಿ, ನಾನೇ ಮಾಡಿದ್ದು ಬಂದವರಿಗೆಲ್ಲ ಹೇಳ್ಕೊತ ಕುತ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟಿದ್ದೆ. ಇದೆಲ್ಲದರ ಮಧ್ಯೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸೇತುವೆ ನಿರ್ಮಾಣಕ್ಕೆ ಎಲ್ಲರ ಕೊಡುಗೆ ಇದೆ ಅಂತ ಪ್ರತಿಕ್ರಿಯಿಸಿದ್ರು. ನಮಗಿದ್ದು ಹಿಂದಿನ ಸರ್ಕಾರದಲ್ಲಿ ಹಂಗೆ ಇರ್ತದೆ. ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್, ಎಲ್ಲದಕ್ಕೂ ಅದಕ್ಕೆ ಜೆಡಿಎಸ್ ಇರ್ತೈತೆ, ಬಿಜೆಪಿ ಇರ್ತೈತೆ, ಕಾಂಗ್ರೆಸ್ ಇರ್ತೈತೆ. 3 ಬ್ರಿಡ್ಜ್ಗೆ 3 ಹೆಸರು ಇಡಬೇಕಾಗುತ್ತೆ. ಹಂಗೇನು ಒಬ್ಬರದ ಹೆಸರು ಇರಲಿಲ್ಲ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ ಬಿಜೆಪಿಯಲ್ಲಿ ಆಗಿತ್ತು, ಜೆಡಿಎಸ್ ಆಯಿತು, ಈಗ ಮತ್ತೆ ನಮ್ಮ ಸರ್ಕಾರ ನಡೀತಾ ಇದೆ. ಒಟ್ನಲ್ಲಿ ದಶಕಗಳ ಕಾಲದ ಬೇಡಿಕೆ ಸಿಗಂದೂರು ಸೇತುವೆ ಉದ್ಘಾಟನೆಯಾಗ್ತಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಟಾಕ್ ವಾರ್ ಗಮನ ಸೆಳೆದಿದೆ. ಭೀಮಾ ನಾಯ್ಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವ್ರು ಯಾರ ರಾಜಕಾರಣಿಗಳಿಗೆ ಏನ್ ಬೇಕಾದ್ರೂ ಗಲಾಟೆ ಮಾಡ್ಕೊಂಡು ಹಾಳು ಬಡ್ಕೊಂಡ್ಲಿ, ಆದ್ರೆ ಜನಕ್ಕೆ ಸೇತುವೆ ಸಿಗ್ತಾ ಇದೆ, ಜನ ಖುಷಿಯಾಗಿದ್ದಾರೆ. ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆಗೆ ಸಜ್ಜಾಗಿ ನಿಂತಿದೆ. ತಾಳಿರುವ ತೋರಣಗಳಿಂದ ಕಂಗೊಳಿಸ್ತಾ ಇದೆ. ಬ್ರಿಡ್ಜ್ ಕಣ್ಮನ ಸೆಳೀತಾ ಇದೆ. ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸೇನೋ ಆಗ್ತಾ ಇದೆ. ಆದರೆ ಸೇತುವೆಯ ಕ್ರೆಡಿಟ್ಗಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಎಂದಿನಂತೆ ಜಟಾಪಟಿ ಶುರುವಾಗಿದೆ. ನಾಳೆ ಸಿಗಂದೂರು ಕೇಬಲ್ ಬ್ರಿಡ್ಜ್ ಲೋಕಾರ್ಪಣೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕ್ರೆಡಿಟ್ ಜಟಾಪಟಿ ಶುರು. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸರ್ವಸನ್ನದ್ಧವಾಗಿ ನಿಂತಿದೆ. ಶರಾವತಿ ಹಿನ್ನೀರು ಭಾಗದ ಜನರ 6 ದಶಕಗಳ ಕನಸು ನನಸಾಗ್ತಿದೆ. ಈ ಸೇತುವೆಗಾಗಿ ಹೋರಾಟ ಮಾಡಿದವರು ಸಾಕಷ್ಟು ಮಂದಿ ಇದ್ದಾರೆ. 473 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರೋ 2.14 ಕಿಲೋಮೀಟರ್ ಉದ್ದದ ಬ್ರಿಡ್ಜ್ ಇದಾಗಿದೆ. ಕಳಸವಳ್ಳಿ ಅಂಬಾರಗೋಡ್ಲು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ.
6 ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದ್ದು ನಾಳೆ ಬ್ರಿಡ್ಜ್ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಂದ ಲೋಕಾರ್ಪಣೆಯಾಗ್ತಿದೆ. ಆದರೆ ಇದೇ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಈ ಸೇತುವೆ ನಮ್ಮ ಕಾಲದಲ್ಲಿ ಆಗಿದ್ದು, ನಮ್ಮ ನಾಯಕರಿಂದ ಆಗಿದ್ದು ಅಂತ ಟಾಕ್ ವಾರ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂತ ನಮ್ಮ ವಿಶೇಷವಾಗಿ ನಮ್ಮ ಅಂಬಾರಗೋಡ್ಲು ಮತ್ತೆ ಕಳಸವಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ. ಚಪ್ಪಲಿಯನ್ನ ಸವಿಸ್ಕೊಂಡು ಹೋರಾಟಗಳನ್ನ ಮಾಡಿದಂತ ಎಲ್ಲ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಎರಡನೇದು ನಾನು ನೆನೆಸ್ಕೊಳ್ಬೇಕಾಗಿರೋದು ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬ್ರನ್ನ. ಇದು ಮಾಜಿ ಸಿಎಂ ಯಡಿಯೂರಪ್ಪ ಹೆಸರು ಇಡುವುದಕ್ಕೆ ಪರ ವಿರೋಧ ಅಭಿಪ್ರಾಯ ಕೇಳಿ ಬಂದಿವೆ. ಈ ಸೇತುವೆ ನಮ್ಮ ಕಾಲದಲ್ಲೇ ನಿರ್ಮಾಣ ಆಗಿತ್ತು, ನಮ್ಮ ಪಕ್ಷದ ಶ್ರಮ ಹೆಚ್ಚಿದೆ ಅಂತ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸುತ್ತಿದ್ದಾರೆ. ನಾವು ಸಹ ಟ್ಯಾಕ್ಸ್ ಕೊಟ್ಟಿದ್ದೀವಿ, ರೈತರು ಟ್ಯಾಕ್ಸ್ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಇದನ್ನು ಬಿಂಬಿಸ್ಕೊಳ್ಳುವಂತದ ಅವಶ್ಯಕತೆ ಇಲ್ಲ. ನೀವೇ ಮಾಡಿದ್ದು, ಇದನ್ನು ಖಂಡಿತ ಯಡಿಯೂರಪ್ಪನವ್ರು ಮಾಡಿದ್ದು. ಈ ಕೊಡುಗೆ ಯಡಿಯೂರಪ್ಪನವರಿಗೆ ಸೇರ್ಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ. ಅಪ್ಪವ್ರ ಹೆಸರೇ ಬಿಟ್ಟುಬಿಟ್ಟಾರೆ ಈ ನಡುವೆ. ನಮ್ಮಪ್ಪ ಮಾಡಿದಂತ ಹೇಳೋದೇ ಇಲ್ಲ, ನಾನೇ ಮಾಡಿದಂತ. ನಾನು ಅದಕ್ಕೆ ಹೇಳಿದೆ ಮೊನ್ನೆ, ಅಲ್ಲೊಂದು ಟೆಂಟ್ ಹಾಕಿಬಿಡಿ ಎದುರುಗಡೆ, ಅಣ್ಣ ತಮ್ಮ ಇಬ್ರು ಕುತ್ಕೊಂಡ್ಬಿಡ್ರಿ, ಹ್ಯಾಂಡ್ ಬಿಲ್ ಹಿಡ್ಕೊಂಡ್ಬಿಡ್ರಿ, ನಾನೇ ಮಾಡಿದ್ದು ಬಂದರಿಗೆಲ್ಲ ಹೇಳ್ಕೊತ ಕುತ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟಿದ್ದೆ. ಇದೆಲ್ಲದರ ಮಧ್ಯೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸೇತುವೆ ನಿರ್ಮಾಣಕ್ಕೆ ಎಲ್ಲರ ಕೊಡುಗೆ ಇದೆ ಅಂತ ಪ್ರತಿಕ್ರಿಯಿಸಿದ್ರು. ನಮಗಿದ್ದು ಹಿಂದೆ ಅದು ಹಿಂದಿನ ಸರ್ಕಾರದಲ್ಲಿ ಹೆಂಗೆ ಇರ್ತದೆ, ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್. ಎಲ್ಲದಕ್ಕೂ ಅದಕ್ಕೆ JDS ಇರ್ತೈತೆ, ಬಿಜೆಪಿ ಇರ್ತೈತೆ, ಕಾಂಗ್ರೆಸ್ ಇರ್ತೈತೆ. 3 ಬ್ರಿಡ್ಜ್ಗೆ 3 ಹೆಸರು ಇಡಬೇಕಾಗುತ್ತೆ. ಹಂಗೇನು ಒಬ್ಬರದ ಹೆಸರು ಇರಲಿಲ್ಲ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ ಬಿಜೆಪಿಯಲ್ಲಿ ಆಗಿತ್ತು, JDS ಆಯಿತು, ಈಗ ಮತ್ತೆ ನಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಒಟ್ನಲ್ಲಿ ದಶಕಗಳ ಕಾಲದ ಬೇಡಿಕೆ ಸಿಗಂದೂರು ಸೇತುವೆ ಉದ್ಘಾಟನೆಯಾಗ್ತಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಟಾಕ್ ವಾರ್ ಗಮನ ಸೆಳೀತಿದೆ. ಭೀಮಾ ನಾಯ್ಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವ್ರು ಯಾರ ರಾಜಕಾರಣಿಗಳು ಏನ್ ಬೇಕಾದ್ರೂ ಗಲಾಟೆ ಮಾಡ್ಕೊಂಡು ಹಾಳು ಬಡ್ಕೊಂಡ್ಲಿ, ಆದ್ರೆ ಜನಕ್ಕೆ ಸೇತುವೆ ಸಿಗ್ತಾ ಇದೆ, ಜನ ಖುಷಿಯಾಗಿದ್ದಾರೆ. ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆಗೆ ಸಜ್ಜಾಗಿ ನಿಂತಿದೆ. ತಾಳಿರು ತೋರಣಗಳಿಂದ ಕಂಗೊಳಿಸ್ತಾ ಇದೆ. ಬ್ರಿಡ್ಜ್ ಕಣ್ಮನ ಸೆಳೀತಾ ಇದೆ. ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸೇನೋ ಆಗ್ತಾ ಇದೆ. ಆದರೆ ಸೇತುವೆಯ ಕ್ರೆಡಿಟ್ಗಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಎಂದಿನಂತೆ ಜಟಾಪಟೆ ಶುರುವಾಗಿದೆ. ನಾಳೆ ಸಿಗಂದೂರು ಕೇಬಲ್ ಬ್ರಿಡ್ಜ್ ಲೋಕಾರ್ಪಣೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕ್ರೆಡಿಟ್ ಜಟಾಪಟಿ ಶುರು. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸರ್ವಸನ್ನದ್ಧವಾಗಿ ನಿಂತಿದೆ. ಶರಾವತಿ ಹಿನ್ನೀರು ಭಾಗದ ಜನರ 6 ದಶಕಗಳ ಕನಸು ನನಸಾಗ್ತಿದೆ. ಈ ಸೇತುವೆಗಾಗಿ ಹೋರಾಟ ಮಾಡಿದವರು ಸಾಕಷ್ಟು ಮಂದಿ ಇದ್ದಾರೆ. 473 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರೋ 2.14 ಕಿಲೋಮೀಟರ್ ಉದ್ದದ ಬ್ರಿಡ್ಜ್ ಇದಾಗಿದೆ. ಕಳಸವಳ್ಳಿ ಅಂಬಾರಗೋಡ್ಲು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ. 6 ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದ್ದು ನಾಳೆ ಬ್ರಿಡ್ಜ್ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಂದ ಲೋಕಾರ್ಪಣೆಯಾಗ್ತಿದೆ. ಆದರೆ ಇದೇ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಈ ಸೇತುವೆ ನಮ್ಮ ಕಾಲದಲ್ಲಿ ಆಗಿದ್ದು, ನಮ್ಮ ನಾಯಕರಿಂದ ಆಗಿದ್ದು ಅಂತ ಟಾಕ್ ವಾರ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂತ ನಮ್ಮ ವಿಶೇಷವಾಗಿ ನಮ್ಮ ಅಂಬಾರಗೋಡ್ಲು ಮತ್ತೆ ಕಳಸವಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ. ಚಪ್ಪಲಿಯನ್ನ ಸವಿಸ್ಕೊಂಡು ಹೋರಾಟಗಳನ್ನ ಮಾಡಿದಂತ ಎಲ್ಲ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಎರಡನೇದು ನಾನು ನೆನೆಸ್ಕೊಳ್ಬೇಕಾಗಿರೋದು ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬ್ರನ್ನ. ಇದು ಮಾಜಿ ಸಿಎಂ ಯಡಿಯೂರಪ್ಪ ಹೆಸರು ಇಡುವುದಕ್ಕೆ ಪರ ವಿರೋಧ ಅಭಿಪ್ರಾಯ ಕೇಳಿ ಬಂದಿವೆ. ಈ ಸೇತುವೆ ನಮ್ಮ ಕಾಲದಲ್ಲೇ ನಿರ್ಮಾಣ ಆಗಿತ್ತು, ನಮ್ಮ ಪಕ್ಷದ ಶ್ರಮ ಹೆಚ್ಚಿದೆ ಅಂತ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸುತ್ತಿದ್ದಾರೆ. ನಾವು ಸಹ ಟ್ಯಾಕ್ಸ್ ಕೊಟ್ಟಿದ್ದೀವಿ, ರೈತರು ಟ್ಯಾಕ್ಸ್ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಇದನ್ನು ಬಿಂಬಿಸ್ಕೊಳ್ಳುವಂತದ ಅವಶ್ಯಕತೆ ಇಲ್ಲ. ನೀವೇ ಮಾಡಿದ್ದು, ಇದನ್ನು ಖಂಡಿತ ಯಡಿಯೂರಪ್ಪನವ್ರು ಮಾಡಿದ್ದು. ಈ ಕೊಡುಗೆ ಯಡಿಯೂರಪ್ಪನವರಿಗೆ ಸೇರ್ಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ. ಅಪ್ಪವ್ರ ಹೆಸರೇ ಬಿಟ್ಟುಬಿಟ್ಟಾರೆ ಈ ನಡುವೆ. ನಮ್ಮಪ್ಪ ಮಾಡಿದಂತ ಹೇಳೋದೇ ಇಲ್ಲ, ನಾನೇ ಮಾಡಿದಂತ. ನಾನು ಅದಕ್ಕೆ ಹೇಳಿದೆ ಮೊನ್ನೆ, ಅಲ್ಲೊಂದು ಟೆಂಟ್ ಹಾಕಿಬಿಡಿ ಎದುರುಗಡೆ,
ಅಣ್ಣ ತಮ್ಮ ಇಬ್ರು ಕುತ್ಕೊಂಡ್ಬಿಡ್ರಿ, ಹ್ಯಾಂಡ್ ಬಿಲ್ ಹಿಡ್ಕೊಂಡ್ಬಿಡ್ರಿ, ನಾನಾ ಮಾಡಿದ್ದು ಬಂದರಿಗೆಲ್ಲ ಹೇಳ್ಕೊತ ಕುತ್ಕೊಂಡ್ಬಿಟ್ರಿ ಅಂತ ಹೇಳ್ಬಿಟ್ಟಿದ್ರಿ. ಇದೆಲ್ಲದರ ಮಧ್ಯೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸೇತುವೆ ನಿರ್ಮಾಣಕ್ಕೆ ಎಲ್ಲರ ಕೊಡುಗೆ ಇದೆ ಅಂತ ಪ್ರತಿಕ್ರಿಯಿಸಿದ್ರು. ನಮಗಿದ್ದು ಹಿಂದಿನ ಸರ್ಕಾರದಲ್ಲಿ ಹಂಗೆ ಇರ್ತದೆ. ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್, ಎಲ್ಲದಕ್ಕೂ ಅದಕ್ಕೆ ಜೆಡಿಎಸ್ ಇರ್ತೈತೆ, ಬಿಜೆಪಿ ಇರ್ತೈತೆ, ಕಾಂಗ್ರೆಸ್ ಇರ್ತೈತೆ. 3 ಬ್ರಿಡ್ಜ್ಗೆ 3 ಹೆಸರು ಇಡಬೇಕಾಗುತ್ತೆ. ಹಂಗೇನು ಒಬ್ಬರದ ಹೆಸರು ಇರಲಿಲ್ಲ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ ಬಿಜೆಪಿಯಲ್ಲಿ ಆಗಿತ್ತು, ಜೆಡಿಎಸ್ ಆಯಿತು, ಈಗ ಮತ್ತೆ ನಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಒಟ್ನಲ್ಲಿ ದಶಕಗಳ ಕಾಲದ ಬೇಡಿಕೆ ಸಿಗಂದೂರು ಸೇತುವೆ ಉದ್ಘಾಟನೆಯಾಗ್ತಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಟಾಕ್ ವಾರ್ ಗಮನ ಸೆಳೆದಿದೆ. ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.